ನಮಗೆ ಸಿಕ್ಕಾಪಟ್ಟೆ ಸಾಲ ಬಾಧೆ ಆಗ್ಬಿಟ್ಟಿದೆ. ಸಾಲದಿಂದ ನಮ್ಮ ಜೀವನವೇ ನಾಶವಾಗ್ತಾ ಇದೆ. ಜೀವನದಲ್ಲಿ ಏಳಿಗೆನೇ ಆಗ್ತಾ ಇಲ್ಲ. ಎಷ್ಟೋ ಸಾಲ ಆಗ್ತಾ ಇದೆ. ಈ ಸಾಲದಿಂದ ಹೊರಬರೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ, ಈ ಸುಲಭವಾಗಿರ್ತಕ್ಕಂತಹ ತಂತ್ರವನ್ನ ನೀವು ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಆ ತಂತ್ರ ಆದ್ರೂ ಹೇಗೆ, ಯಾವ ತರ ಮಾಡೋದು ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್‌ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕೇವಲ ಒಂದು ಏಲಕ್ಕಿ ಮತ್ತು ಒಂದು ಲವಂಗವನ್ನ ಶುಕ್ರವಾರ ರಾತ್ರಿ ಈ ಸ್ಥಳದಲ್ಲಿ ಬಚ್ಚಿಟ್ರೆ ನಿಮ್ಮ ಸಾಲ ತೀರುತ್ತೆ ಮತ್ತು ಅದೃಷ್ಟವೇ ಬದಲಾಗಿ ನಿಮ್ಮ ಜೀವನ ಉಳಿಯುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಜೀವನದಲ್ಲಿ ಹಣ ಯಾರಿಗ್ ಬೇಡ ಹೇಳಿ? ಅದರಲ್ಲೂ ಸಾಲ ಇಲ್ಲದ ಜೀವನ ಎಲ್ಲರೂ ಬಯಸ್ತಾರೆ. ಈ ಭೂಮಿ ಮೇಲೆ ಸಾಲ ಇಲ್ಲದ ಜೀವನ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಸಾಲ ಎಲ್ರಿಗೂ ಇರುತ್ತೆ. ಹಾಗೆ ಸಾಲ ತೀರಿಸೋದಕ್ಕೆ ದಾರಿ ಕಾಣದೆ ಸಾಕಷ್ಟು ಜನ ಒದ್ದಾಡ್ತಿರ್ತಾರೆ. ಸಾಲ ತೀರಿಸೋದಕ್ಕೆ ಮತ್ತೆ ಸಾಲ ಮಾಡ್ತಾರೆ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲೋದಿಲ್ಲ. ಹತಾಶೆ ಬೆನ್ನೇರುತ್ತೆ. ಎರಡ ಜೀವನದಲ್ಲಿ ಸಮಸ್ಯೆಗಳಿಗೆ ಕೊನೆ ಅನ್ನೋದೇ ಇರೋದಿಲ್ಲ. ಆದರೆ ವೀಕ್ಷಕರೇ, ಹತಾಶರಾಗಬೇಡಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಅಚ್ಚರಿಯ ರಹಸ್ಯ ಹೇಳ್ತಿದ್ದೀವಿ. ಒಂದು ಏಲಕ್ಕಿ ಮತ್ತು ಒಂದು ಲವಂಗವನ್ನ ಶುಕ್ರವಾರ ರಾತ್ರಿ ಮನೆಯಲ್ಲಿ ಈ ಸ್ಥಳದಲ್ಲಿ ಬಚ್ಚಿಡಿ. ಆಮೇಲೆ ನೀವೇ ನೋಡಿ ಚಮತ್ಕಾರನ, ಸಾಲ ತೀರುತ್ತೆ, ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅನ್ನೋ ಕುತೂಹಲಕಾರಿ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ, ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನ ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಸಾಲ ತೀರ್ಬೇಕು ಅಂದ್ರೆ ಮತ್ತು ದುಡಿದ ದುಡ್ಡು ಕೈಯಲ್ಲಿ ಉಳಿಬೇಕು ಅಂದ್ರೆ ದುಡ್ಡಿನ ದೇವತೆ ಮಾತೆ ಮಹಾಲಕ್ಷ್ಮಿಯನ್ನ ಪ್ರಸನ್ನಗೊಳಿಸಲೇಬೇಕು. ಮಾತೆ ಮಹಾಲಕ್ಷ್ಮಿ ದಿವಸ ನಿಮಗೆ ಗೊತ್ತಿರೋ ಹಾಗೆ ಶುಕ್ರವಾರ. ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂದ್ರೆ ಅದು ಏಲಕ್ಕಿ ಮತ್ತು ಲವಂಗ. ₹1 ಎಕ್ಸ್ಟ್ರಾ ಖರ್ಚು ಮಾಡದೆ ಕೇವಲ ಅಡುಗೆ ಮನೆಯಲ್ಲಿ ಸಿಗುವ ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಲವಂಗ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ನೀವು ಈ ಕೆಲಸವನ್ನ ತಪ್ಪದೆ ಶುಕ್ರವಾರ ಮಾಡಿ ನೋಡಿ. ನಂತರ ನಿಮ್ಮ ಅನುಭವವನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡುವುದಾದ್ರೆ ಏಲಕ್ಕಿ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಶುಕ್ರ ಗ್ರಹವನ್ನ ಬಲಗೊಳಿಸುವಂತೆ, ಶುಕ್ರ ಬಲಗೊಂಡ್ರೆ ಹಣ ಹರಿದು ಬರುವುದಕ್ಕೆ ಆರಂಭವಾಗುತ್ತೆ. ನಿಮ್ಮ ಕೆಲಸಗಳು ಕೈಗೂಡುತ್ತವೆ. ಮಾಡೋ ಕೆಲಸದಲ್ಲಿ ಯಶಸ್ಸು ದೊರೆಯೋದಕ್ಕೆ ಆರಂಭ ಆಗುತ್ತೆ. ಒಂದು ವೇಳೆ ಶುಕ್ರ ನಿಮ್ಮ ಜಾತಕದಲ್ಲಿ ದುರ್ಬಲನಾಗಿದ್ರೆ ನಿಮಗೆ ಜೀವನದಲ್ಲಿ ಸಿಗಬೇಕಾದ ಸುಖ ಭೋಗಭಾಗ್ಯಗಳು ದೊರೆಯೋದಿಲ್ಲ. ಸರಳವಾದ ಮಾತಲ್ಲಿ ಹೇಳಬೇಕು ಅಂದ್ರೆ ಭೋಗಭಾಗ್ಯದ ವಸ್ತುಗಳು ಇಲ್ಲದಿರುವುದು ಸೂಕ್ತವಲ್ಲ. ಆದ್ರೆ ಕೆಲವರಿಗೆ ಮನೆಯಲ್ಲಿ ಏರ್ ಕಂಡೀಷನರ್ ಇರುತ್ತೆ, ಓಡಾಡೋದಕ್ಕೆ ಕಾರ್ ಇರುತ್ತೆ, ಆಳು ಕಾಳು ಎಲ್ಲ ಇರುತ್ತೆ. ಆದರೆ ಅವರಿಗೆ ನೆಮ್ಮದಿಯಿಂದ ಮನೆಯಲ್ಲಿ 10 ನಿಮಿಷ ಕೂತು ಟಿವಿ ನೋಡಿ ಮನೆಯವರೊಂದಿಗೆ ಸುಖ ಅನುಭವಿಸಲು ಆಗೋದಿಲ್ಲ. ಬರೀ ವ್ಯಾಪಾರ ವ್ಯವಹಾರ ಅಂತ ಟೈಮೇ ಸಿಗೋದಿಲ್ಲ. ಇದು ಕೂಡ ಎಲ್ಲ ಇದ್ದೂ ಇಲ್ಲದಂತೆ ಇದು ಕೂಡ ಶುಕ್ರನ ಪ್ರಭಾವವೇ. ಈ ರೀತಿ ನಿಮಗೆ ಆಗ್ತಾ ಇದ್ರೆ ಅಥವಾ ಸಿಕ್ಕಾಪಟ್ಟೆ ಸಾಲ ಆಗಿದ್ರೆ, ಕಷ್ಟಪಟ್ಟು ದುಡಿದ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂದ್ರೆ ಈ ಉಪಾಯವನ್ನ ಮಾಡಿ ನೋಡಿ. ಯಾವುದೇ ಶುಕ್ರವಾರ ಆಗಿರ್ಬೋದು. ಶುದ್ಧವಾದ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನ ತೆಗೆದುಕೊಳ್ಳಿ. 1-2 ಏಲಕ್ಕಿಯನ್ನ ಹಾಕಿ. ಏಲಕ್ಕಿಗಳು ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರ ಆಗಿರಲಿ. ಏಲಕ್ಕಿ ಹಾಕಿದ ಈ ನೀರನ್ನ ಒಲೆಯ ಮೇಲಿಟ್ಟು ಬಿಸಿ ಮಾಡಿ. ನಂತರ ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ನೀರನ್ನ ಸೇರಿಸಿ ಸ್ನಾನ ಮಾಡಿ. ನಂತರ ಉಳಿದ ನೀರನ್ನ ಒಂದು ಬಾಟ್ಲಿಯಲ್ಲಿ ಶೇಖರಿಸಿಡಿ.
ಪ್ರತಿದಿನವೂ ಈ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ಸ್ನಾನ ಮಾಡಿ. ಈ ಪ್ರಯೋಗವನ್ನು ಶುಕ್ರವಾರದಿಂದಲೇ ಆರಂಭ ಮಾಡಬೇಕು. ಅಂದರೆ ಏಲಕ್ಕಿ ನೀರಿನ ಸ್ನಾನವನ್ನು ಮೊದಲ ಸ್ನಾನ ಶುಕ್ರವಾರದಿಂದಲೇ ಆರಂಭವಾಗಬೇಕು. ಇದರಿಂದ ನಿಮ್ಮ ಜೀವನದ ಕಷ್ಟಗಳು ಕೊನೆಗೊಂಡು ಜೀವನದಲ್ಲಿ ನೆಮ್ಮದಿ ನೆಲೆಸೋದಕ್ಕೆ ಆರಂಭವಾಗುತ್ತೆ. ದುಡ್ಡು ನಿಧಾನವಾಗಿ ಹರಿದು ಬರುತ್ತೆ, ಸಾಲ ನಿಧಾನವಾಗಿ ತೀರುತ್ತೆ, ಕೆಲಸಗಳು ಕೈಗೂಡೋದಕ್ಕೆ ಆರಂಭ ಆಗುತ್ತೆ. ಇನ್ನು ಮದುವೆ ವಿಳಂಬ ಆಗ್ತಿದೆ ಅಂದರೆ ಈ ಚಿಕ್ಕ ಪ್ರಯೋಗವನ್ನು ಮಾಡಿ ನೋಡಿ. ನೀವು ಮಹಿಳೆಯರಾದರೆ ಈ ಉಪಾಯವನ್ನು ಗುರುವಾರದಿಂದ ಮಾಡಬೇಕಾಗತ್ತೆ. ನೀವು ಪುರುಷರಾದರೆ ಶುಕ್ರವಾರದಿಂದ ಆರಂಭ ಮಾಡಿ. ನಿಮ್ಮ ಮನೆ ಹತ್ತಿರ ಶ್ರೀಕೃಷ್ಣ ಲಕ್ಷ್ಮಿ ದೇವಸ್ಥಾನ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಶಿವನ ದೇವಸ್ಥಾನದಲ್ಲೂ ಮಾಡ್ಬೋದು. 2 ಹಸಿರಾದ ಏಲಕ್ಕಿಗಳನ್ನು ನಾವು ಹೇಳಿದ ಯಾವುದಾದರೊಂದು ದೇವಸ್ಥಾನದಲ್ಲಿ ಅರ್ಪಿಸಿ ಅಲ್ಲಿಯೇ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ. ನಿಮ್ಮ ವಿವಾಹ ಶೀಘ್ರದಲ್ಲೇ ಫಿಕ್ಸ್ ಆಗುತ್ತೆ. ಈ ಉಪಾಯವನ್ನು ನಿರಂತರವಾಗಿ ಕನಿಷ್ಠ 11 ದಿನ, 21 ದಿನ, 48 ದಿನ ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಬೇಕಾಗತ್ತೆ. ಸ್ತ್ರೀಯರು ತಮ್ಮ ಮುಟ್ಟಿನ ದಿನಗಳಲ್ಲಿ ಇದನ್ನು ಮಾಡುವಂತಿಲ್ಲ, ನಂತರ ಮುಂದುವರಿಸಬಹುದು. ಈ ಉಪಾಯ ಮಾಡುವಾಗ ಮದ್ಯ ಮಾಂಸಗಳಿಂದ ದೂರ ಇರಬೇಕು. ಇನ್ನು ಗಂಡ ಹೆಂಡತಿ ನಡುವೆ ಪ್ರೀತಿ ಕಡಿಮೆಯಾಗಿದೆ ಅಂತ ಅನಿಸಿದ್ರೆ ಮತ್ತೆ ನೀವು ನಿಮ್ಮ ಸಂಗಾತಿ ಪ್ರೀತಿಯನ್ನ ಮರಳಿ ಪಡೆಯೋದಕ್ಕೆ ಇಲ್ಲಿದೆ ಸರಳ ಸಾತ್ವಿಕ ಉಪಾಯ. ಈ ಉಪಾಯವನ್ನ ಕೇವಲ ಶುಕ್ರವಾರ ಮಾಡಿ ಮತ್ತು ಕೇವಲ ಒಂದೇ ದಿನ ಮಾಡಿ. ಬೇಕಾದಲ್ಲಿ 3 ಶುಕ್ರವಾರ ಮಾಡಬಹುದು. ಮೊದಲು ಒಂದು ಹಸಿರು ಏಲಕ್ಕಿಯನ್ನು ತಗೊಳ್ಳಿ, ಅದನ್ನು ಶುಕ್ರವಾರ ಪೂರ್ತಿ ನಿಮ್ಮ ಬಳಿ ಇಟ್ಕೊಳ್ಳಿ. ಉದಾಹರಣೆಗೆ ನೀವು ಸೀರೆ ಉಟ್ಕೊಂಡಿದ್ದೀರಾ ಅಂದರೆ ಹಸಿರು ಏಲಕ್ಕಿಯನ್ನ ನಿಮ್ಮ ಸೀರೆ ಸೆರಗಿಗೆ ಚಿಕ್ಕದಾಗಿ ಗಂಟಲ್ಲಿ ಕಟ್ಕೊಳ್ಳಿ. ಹೀಗೆ ಏಲಕ್ಕಿಯನ್ನ ಶುಕ್ರವಾರ ಹಗಲು ಮತ್ತು ರಾತ್ರಿ ನಿಮ್ಮೊಂದಿಗೆ ಇರಬೇಕು. ನಂತರ ಶನಿವಾರ ಬೆಳಗ್ಗೆದ್ದು ಅದನ್ನ ಟೀ, ಕಾಫಿ ಅಥವಾ ಅಡುಗೆ ಮಾಡಿದಾಗ ಆ ಏಲಕ್ಕಿಯನ್ನ ಪುಡಿ ಮಾಡಿ ಅದನ್ನ ಆಹಾರದಲ್ಲಿ ಬೆರೆಸಿ ಶ್ರೀಕೃಷ್ಣನ ಹೆಸರು ಹೇಳಿ ಗಂಡನಿಗೆ ತಿನ್ನೋದಕ್ಕೆ ಕೊಡಿ. ಇನ್ನು ಹೆಂಡತಿ ಪ್ರೀತಿ ಕಡಿಮೆ ಆಗಿದೆ ಅಂದ್ರೆ ಗಂಡ ಶುಕ್ರವಾರ ಶ್ರೀಕೃಷ್ಣನ ಹೆಸರು ಹೇಳಿ ಇಡೀ ದಿನ ತನ್ನ ಜೊತೆ ಏಲಕ್ಕಿಯನ್ನ ಇಟ್ಕೊಂಡು ಶನಿವಾರ ಬೆಳಗ್ಗೆ ಹೆಂಡತಿಗೆ ಆಹಾರದಲ್ಲಿ ತಿನ್ನೋದಕ್ಕೆ ಕೊಡಬೇಕು. ಇದರಿಂದ ದಂಪತಿಗಳಲ್ಲಿ ಕಳೆದು ಹೋದ ಪ್ರೀತಿ ಮರಳಿ ಸಿಗುತ್ತೆ. ಇದು ಸಾತ್ವಿಕ ಉಪಾಯ. ಇದನ್ನ ಕೆಟ್ಟದಾಗಿ ಪ್ರಯೋಗ ಮಾಡಬೇಡಿ, ಇದಕ್ಕೆ ನಾವು ಜವಾಬ್ದಾರರಲ್ಲ. ಈಗ ನಾವು ಮುಂದಿನ ಉಪಾಯ, ತುಂಬಾ ಪವರ್ಫುಲ್. ಸಾಕಷ್ಟು ಜನರಿಗೆ ತಮ್ಮ ಜೀವನ ಸಂಗಾತಿ ಸುಂದರವಾಗಿರಬೇಕು, ಸುಂದರವಾಗಿರೋ ಜೀವನ ಸಂಗಾತಿ ಸಿಗಬೇಕು ಅನ್ನೋ ಕನಸು ಹಂಬಲ ಇರುತ್ತೆ. ಅದಕ್ಕೂ ಒಂದು ಉಪಾಯ ಇದೆ. ಅದೇನಪ್ಪಾ ಅಂದ್ರೆ, ಒಂದು ಹಳದಿ ಹೊಸದಾದ ಬಟ್ಟೆಯಲ್ಲಿ 5 ಹಸಿರು ಏಲಕ್ಕಿಯನ್ನ ಇಟ್ಟು ಗಂಟು ಕಟ್ಟಿ ಬಡವರಿಗೆ ದಾನ ಮಾಡಬೇಕು. ಇದರಿಂದ ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಸುಂದರ ಜೀವನ ಸಂಗಾತಿ ಸಿಗ್ತಾರೆ. ಇನ್ನು ಆಫೀಸ್ನಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಆದರೆ ನಿಮಗೆ ಪ್ರಮೋಷನ್ ದೊರೆಯೋದಿಲ್ಲ, ತುಂಬ ಹತಾಶರಾಗಿರ್ತೀರಾ, ಏನು ಮಾಡಬೇಕು ಅಂತ ತೋಚೋದಿಲ್ಲ. ಚಿಂತೆ ಬೇಡ, ನಾವು ಹೇಳಿದ ಉಪಾಯವನ್ನ ಮಾಡಿ ನೋಡಿ. ಒಂದು ಹಸಿರು ಬಟ್ಟೆಯಲ್ಲಿ ಒಂದು ಹಸಿರು ಏಲಕ್ಕಿಯನ್ನ ಇಟ್ಟು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು. ಇದನ್ನ ಶುಕ್ರವಾರ ರಾತ್ರಿ ಮಾಡಿ ಮರುದಿನ ಅದನ್ನ ಮನೆಯ ಹೊರಗಿನ ವ್ಯಕ್ತಿಗೆ ತಿನ್ನೋದಕ್ಕೆ ಕೊಡಬೇಕು. ನಿಮಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ಸಂಬಳ ಹೆಚ್ಚಾಗತ್ತೆ ಅನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಇನ್ನು ಶುಕ್ರವಾರ ಒಂದು ಲವಂಗ ಮತ್ತು ಒಂದು ಏಲಕ್ಕಿಯನ್ನ ಬಲಗೈಯಲ್ಲಿ ಇಟ್ಕೊಳ್ಳಿ ಮತ್ತು ಓಂ ಮಹಾಲಕ್ಷ್ಮೀ ನಮಃ ಅನ್ನೋ ಮಂತ್ರವನ್ನ 108 ಬಾರಿ ಜಪಿಸಿ. ಮಂತ್ರ ಜಪಿಸುವ ಸಮಯದಲ್ಲಿ ಯಾರ ಬಳಿಯೂ ಮಾತನಾಡಬೇಡಿ. ನಂತರ ಈ ಏಲಕ್ಕಿ ಲವಂಗವನ್ನ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಇಡುವ ತಿಜೋರಿಯಲ್ಲಿ ಇಡಬಹುದು, ಪರ್ಸ್ನಲ್ಲಿ ಇಡಬಹುದು ಅಥವಾ ವ್ಯಾಪಾರ ಸ್ಥಳದಲ್ಲಿ ಇಡಬಹುದು. ಈ ಉಪಾಯವನ್ನ ಮಾಡಿ ನೋಡಿ. ಹಣ ಹೇಗೆ ಹರಿದು ಬರುತ್ತೆ ಅಂತ ನೀವೇ ನೋಡಿ. ಆರ್ಥಿಕ ಇಕ್ಕಟ್ಟು ದೂರ ಆಗುತ್ತೆ, ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಆಗುತ್ತೆ, ನಿಮ್ಮ ಜೀವನವೇ ಬದಲಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ಕೇವಲ ಒಂದು ಏಲಕ್ಕಿ ಮತ್ತು ಒಂದು ಲವಂಗವನ್ನ ಶುಕ್ರವಾರ ರಾತ್ರಿ ಈ ಸ್ಥಳದಲ್ಲಿ ಬಚ್ಚಿಟ್ರೆ ನಿಮ್ಮ ಸಾಲ ತೀರುತ್ತೆ ಮತ್ತು ಅದೃಷ್ಟವೇ ಬದಲಾಗಿ ನಿಮ್ಮ ಜೀವನ ಉಳಿಯುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.